ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶಿವರಾತ್ರಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಹಬ್ಬ ಅಂತ ಹೇಳ್ಬಿಟ್ಟು, ನನ್ನ ಫೇವ್ರೆಟ್ ಸ್ಯಾರಿ. ಹಾಗೆಯೇ ಪೂಜೆನೂ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ದೇವ್ರಿಗೆ ಒಂದು ಪ್ರಸಾದ ರೆಡಿ ಮಾಡಿದೆ. ಪ್ರಸಾದ ಅಂತಂದರೆ ಕೇಸರಿ ಭಾತ್ನ ಪ್ರಸಾದ ಮಾಡಿ ಇಟ್ಟೆ. ಹಾಗೆಯೇ ಬಾಳೆಹಣ್ಣು ಇಷ್ಟು ಮಾತ್ರ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ದೇವ್ರ ಇದು ಸ್ಟ್ಯಾಂಡ್ ನೋಡ್ಬೋದು ನೀವು. ಈ ಸ್ಟ್ಯಾಂಡನ್ನು ಎಷ್ಟಕ್ಕ ಅಂತೆಲ್ಲ ಕೆಲವ್ರು ಕೇಳಿದ್ರಿ. ಇದು ನಾವು ತಂದು ಹಾಕಿರೋ ಸ್ಟ್ಯಾಂಡ್ ಅಲ್ಲ, ಇದು ಓನರೇ ಮಾಡಿಸಿರೋ ಅಂಥ ಸ್ಟ್ಯಾಂಡು. ಹಾಗೆ ಆ ಸ್ಟ್ಯಾಂಡ್ಗೆ ನಾನು ತೋರಣ ತೊಗೊಬಂದಿದ್ದೆ ನೋಡಿ. ಲಾಸ್ಟ್ ಮಂತ್ ನಾನು ನಿಮಗೆ ತೋರಿಸಿದ್ದೆ ತೋರಣ ತೊಗೊಬಂದಿದ್ದೀನಿ ಅಂತೇಳಿ. ಅದೇ ತೋರಣ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು ಈ ದೇವ್ರ ಗುಡಿಗೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ದಿಢೀರ್ನೆ ಊರಿಗೆ ಕೂಡ ಹೋದ್ವಿ. ಏನಕ್ಕೆ ಹೋದ್ವಿ ಅಂತೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಊದ್ಬತ್ತಿ ಎಲ್ಲ ಬೆಳಗ್ಗೆ ಆದ ನಂತರ ಈಗ ನಾನು ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ. ಹಾಗೆ ಅಕ್ವೇರಿಯಂ ಕೂಡ ಲೈಟ್ ಆನ್ ಮಾಡಿರೋದ್ರಿಂದ ತುಂಬ ಲಕ್ಷಣವಾಗಿ ಕಾಣಿಸ್ತಿದೆ ನೋಡಿ. ನಂದು ಪೂಜೆ ಆದ ನಂತರ ತನು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಓಂ ಕಾಳಿಕಾಯ ನಮಃ ಕಪಾಲಿನ್ಯೇ ನಮಃ ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮಂಗಮದಪಾರಂ ವಾರಣಾಸಿ ಪ್ರಪತಿ ಭಜ ವಿಶ್ವನಾಥಂ ವಂದೇ ಶಂಭು ಮಾತತಿಂ ಸುರಗರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಾಜನಾಶಯಂ ಚಾವರದಂ ವಂದೇ ಶಿವಂ ಶಂಕರಂ ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣಿ ಸ್ಥಾನೇ ಗಿರೀಶ ಗಿರಿಜೇಶ ಮಹೇಶ ಶಂಭು ಭೂತೇಶ ಭೀತ ಭಯಸೂದನ ವಾಮನಾಥಂ ಸಂಸಾರ ದುಃಖ ಘನ ಜಗದೀಶ ರಕ್ಷ ನಾಗೇಂದ್ರ ಆರಾಯ ತ್ರಿಲೋಚನಾಯ ಭಸ್ಮಾಂಗಗಾಯ ಮಹೇಶ್ವರಾಯ ನಿತ್ಯೇಶಿತ ದಿಗಂಬರಾಯ ತಸ್ಮೈ ನಕರಾಯ ನಮಃ ಶಿವಾಯ. ಫ್ರೆಂಡ್ಸ್, ತನು ಚಿಕ್ಕ ವಯಸ್ಸಿಂದ ಈ ಮಂತ್ರಗಳನ್ನ ಕಲ್ತಿದ್ದಾಳೆ. ಶಿವಾಷ್ಟಕಮು, ಲಕ್ಷ್ಮೀ ಅಷ್ಟಕಮ್ ಎಲ್ಲ. ಅವಳು ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದ್ಲು ಆವಾಗಿಂದನೇ ಇದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೆ. ಇವತ್ತಿನ ತನಕನೂ ಹೇಳ್ಕೊಂಡೇ ಪೂಜೆ ಮಾಡೋದು. ಫ್ರೆಂಡ್ಸ್, ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಹಾಗೆಯೇ ಪ್ರಸಾದವಾಗಿ ಕೇಸರಿ ಭಾತ್ ಮಾಡಿದ್ದೆ. ಕೇಸರಿ ಭಾತ್ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು. ವಿಡಿಯೋ ಶುರು ಮಾಡಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋದರೆ ನನ್ನ ಹಸ್ಬೆಂಡ್ ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ, ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸೌಂಡ್ ಜಾಸ್ತಿ. ಬಾಗಿಲು ಹಾಕೋಕ್ಕಾಗಲ್ಲ, ಹಬ್ಬ ಬೇರೆ ಅಲ್ವಾ. ಹಾಗೆಯೇ ಇವತ್ತು ಒಂದು ಸಾಂಗ್ ಆಡೋಣ ಅಂತ ಹೇಳ್ಬಿಟ್ಟು ತನು ಸ್ಕೂಲಲ್ಲಿ ಮೊನ್ನೆ ಈ ಸಾಂಗ್ ಆಡಿದ್ಲು ಟ್ಯಾಲೆಂಟ್ ಡೇಗೆ. ಅವಳಿಗೆ ತುಂಬ ಚೆನ್ನಾಗಿ ಬರುತ್ತಂತಲ್ಲ, ಸುಮ್ಮನೆ ಹಾಗೆ ಟ್ರೈ ಮಾಡಿ ಆಡಿದ್ಲು. ನನಗೆ ಈ ಸಾಂಗ್ ಫೇವ್ರೇಟು, ತನಗೂ ತುಂಬ ಫೇವ್ರೇಟು. ನಾನು ತನು ಜಾಸ್ತಿ ಈ ಸಾಂಗನ್ನು ಆಡ್ತಾ ಇರ್ತೀವಿ ಮನೆಯಲ್ಲಿ. ಇದು ಆಮೇಲೆ ಅಮ್ಮ ನಿನ್ನೆ ಎದ್ದೇಳಲ್ಲ, ಅದು ಆಡ್ತಾ ಇರ್ತೀವಿ. ತುಂಬ ಆಡೋಳು ಮುಂಚೆ, ಈ ನಡುವೆ ಬಿಟ್ಬಿಟ್ಟಿದ್ದಾಳೆ. ಆದರೂ ಇವತ್ತು ವಿಡಿಯೋದಲ್ಲಿ ಒಂದು ಸಾಂಗ್ ಆಡೋಣ ಶಿವರಾತ್ರಿ ಪ್ರಯುಕ್ತ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದೀವಿ ಈ ಸಾಂಗ್ನ. ಸೋಜುಗಾದ ಸೋಜು ಮಲ್ಲಿಗೆ ನನ್ನ ಫೇವ್ರೆಟ್ ಸಾಂಗು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್, ಈಗ ನಮ್ಮ ಸಾಂಗನ್ನು ಶುರು ಮಾಡ್ಕೋತೀವಿ. ಈ ಫೋನಲ್ಲಿ ಮಾಡ್ತಾ ಇದ್ದೀನಿ. ಆ ಫೋನ್ ಯಾಕೋ ಬ್ಲಿಂಕ್ ಆಗ್ತಾಯಿದೆ, ಹಾಗಾಗಿ ಹಳೆ ಫೋನಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸಾಂಗ್ ಆಡ್ತೀವಿ. ನಮ್ಮ ಫೇವ್ರೆಟ್ ಸಾಂಗು ಸೋಜುಗಾದ ಸೋಜು ಮಲ್ಲಿಗೆ ಆಡೋಣ. ರೆಡಿ ಸ್ಟಡಿ ಗೋ. ಮಾದೇವ 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 ಮಾದೇವ
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿವ್ನಿ ತುಪಾವ ಕಾಯಿಸಿವ್ನಿ ಕಿತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ತೋದವ್ರಿಗೆ ಹಟಿ ಹಂಬಲ ವ್ಯಾಕೆ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನಿಂಗೆ ಬೆಟ್ಟದ ಮಾದೇವ ಗತಿಯೆಂದು ಅವರಿಂದು ಹಟಿ ಹಂಬಲವ ಕರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೊ ಫ್ರೆಂಡ್ಸ್, ಇಷ್ಟೇ ಸಾಂಗು. ಮರೆತಾರು ಅನ್ನೋವಾಗ ತನು ತೊರೆದಾರು ಅಂದರೆ ಅದು ಸ್ವಲ್ಪ ಅವಾಗವಾಗ ಕನ್ಫ್ಯೂಸ್ ಆಗ್ತೈತೆ, ತೊರೆದಾರ ಮರೆತಾರ ಅಂತ ಹೇಳ್ಬಿಟ್ಟು ಮರೆತಾರು. ಸೊ ಆಮೇಲೆ ಕರೆಕ್ಟಾಗಿ ಮಾಡ್ಕೊಂಡು ಹೇಳಿದ್ವಿ, ಆದರೂ ತನು ತೊರೆದಾರು ಅನ್ನೋಕ್ಕೆ ಹೋಗಿ. ಫ್ರೆಂಡ್ಸ್, ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಓಕೆ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಗಂಟೆ 7 ಆಯಿತು. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಬಿಚ್ಬಿಟ್ಟು ಈಗ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀವಿ. ದಿಢೀರ್ನೇ ಊರಿಗೆ ಹೋಗ್ಬೇಕಾಯ್ತು. ಏನಂತ ಹೇಳಿದ್ರೆ, ಊರಲ್ಲಿ ನಮ್ಮ ಮನೆ ಇದೆಯಲ್ವ, ಅಲ್ಲಿ ಹೊಸ ಕಲೆಕ್ಷನ್ ಬರ್ತಾಯಿದೆ, ಚೇಂಬರ್ ಕಲೆಕ್ಷನ್ನು. ಹಾಗಾಗಿ ನಾವೇ ಹೋಗಿ ನಿಂತ್ಕೊಂಡು ಅದನ್ನು ಮಾಡಿಸ್ಬೇಕು. ಹಾಗಾಗಿ ಈಗ ಹೊರಡ್ತಾ ಇದ್ದೀವಿ. ಸೊ ಹೊರಡ್ತಾ ಇದ್ದೀವಿ. ನಾನಿವಾಗ ಸ್ವಲ್ಪ ನನ್ನ ಹಸ್ಬೆಂಡ್ ಈಗ ಬಂದರು. ಸಾಂಬಾರೆಲ್ಲ ಮಾಡಿದ್ದೀನಿ ನಾನು, ಬೆಂಡೆಕಾಯಿ ಸಾಂಬಾರು, ಅನ್ನ ಎಲ್ಲ ಮಾಡಿಬಿಟ್ಟೆ. ಹೋಗೋದು ಅಂತ ಇನ್ನೂ ಗೊತ್ತಿರಲಿಲ್ಲ. ಹಾಗಾಗಿ ಸೊ ಇಷ್ಟೊಂದು ಸಾಂಬಾರು, ಚೂರು ಕೇಸರಿ ಬಾತ್ ಕೂಡ ಇದೆ, ಹಾಗೆ ರೈಸು. ಸೊ ಇಷ್ಟೆಲ್ಲ ಮಾಡಿದ್ದೀನಿ. ಒಟ್ಟಾರೆಯಾಗಿ ಈಗ ಊಟ ಮಾಡಿಕೊಂಡು ಹೊರಡೋದು. ಸ್ವಲ್ಪ ಸ್ವಲ್ಪ ಉಳಿಬೋದೇನೋ ಗೊತ್ತಿಲ್ಲ. ಬರೋದು ಸೋಮವಾರ ಆಗುತ್ತೆ ಅನಿಸುತ್ತೆ. ಸೋಮವಾರ ಬರ್ತೀವಿ ವಾಪಸ್ಸು. ನಾಳೆ ಒಂದಿನ ಕೆಲಸ ಇದೆ. ನಾಳೆ ಒಂದಿನ ಕೆಲಸ ಮುಗಿಸ್ಕೊಂಡು ಸೋಮವಾರ ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ, ಮಧ್ಯಾಹ್ನ ತನಕ ಕೆಲಸ ಇದೆ. ಆ ಕೆಲಸನ ಮುಗಿಸ್ಕೊಂಬಿಟ್ಟು ಬರ್ತಾ ಇರ್ತೀವಿ ಅಷ್ಟೇ. ತನುಗೆ ಸೋಮವಾರ ಒಂದಿನ ರಜೆ ಹಾಕಬೇಕಾಗುತ್ತೆ. ತನೂ ಡ್ರೆಸ್ನ ಚೇಂಜ್ ಮಾಡಿ ಪ್ಯಾಂಟು ಟೀ ಶರ್ಟ್ ಹಾಕೊಂಡಿದ್ದಾಳೆ. ಓಕೆ ಫ್ರೆಂಡ್ಸ್, ಈಗ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಏನೇನು ಬೇಕು ಎಲ್ಲದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಒಂದೊಂದು ಜೊತೆ ಡ್ರೆಸ್ ತೊಗೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಊರಲ್ಲಿ ಅಮ್ಮನ ಮನೆಯಲ್ಲೂ ಒಂದು ಜೊತೆ ಡ್ರೆಸ್ ಇದೆ ನಂದು.
ತನಗೆ ಮಾತ್ರ ನೈಟ್ ವೇರ್ ಒಂದು ಜೊತೆ, ಹಾಗೆಯೇ ಆ ಕಡೆಯಿಂದ ಹಾಕೊಬರೋದಕ್ಕೆ ಒಂದು ಜೊತೆ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ದೇವ್ರಿಗೆ ಇಟ್ಟಿದ್ದ ಬಾಳೆಹಣ್ಣು ಪ್ರಸಾದ ಎಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಬ್ಯಾಗಿಗೆ ಇಟ್ಕೊತಾ ಇದ್ದೀನಿ. ಮತ್ತೆ ಹಾಗೆ ಬಿಟ್ಟೋದ್ರೆ ಎಲ್ಲ ಇದಾಗುತ್ತೆ ಅಂತೇಳಿ ಸೋಮವಾರ ನಾವು ಬರೋ ಅಷ್ಟೊತ್ತಿಗೆ, ಅಂದರೆ ಸೋಮವಾರ ಮಧ್ಯಾಹ್ನ ಮೇಲೆ ಹೊಟ್ರು ನಾವು ಬರೋ ಅಷ್ಟೊತ್ತಿಗೆ ರಾತ್ರಿ ಆಗುತ್ತೆ. ಹಾಗಾಗಿ ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿದ್ದೀನಿ, ಯಾವುದು ಸಿಂಕಲ್ಲಿ ಬಿಟ್ಟಿಲ್ಲ. ಊಟನೂ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಸಾಂಬಾರು ಮಿಕ್ತು, ಅದನ್ನು ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ರೈಸ್ ಕೂಡ ಒಂಚೂರು ಮಿಕ್ತು, ಎರಡನ್ನೂ ಫ್ರಿಜ್ಜಿಗೆ ಇಟ್ಟಿದ್ದೀನಿ. ಹಾಗೆಯೇ ಮನೆಯಲ್ಲಿ ರೇಷನ್ ಅಕ್ಕಿ ಕೂಡ ಇತ್ತು, ಅದನ್ನು ಊರಿಗೆ ತಗೊಂಡೋಗೋಣ, ಅಲ್ಲಾದರೂ ಆದರೆ ಯಾರಾದರೂ ಅಮ್ಮ ಯೂಸ್ ಮಾಡ್ಕೋತಾರೆ, ಅಮ್ಮ ರೊಟ್ಟಿಗೆ ಇದಕ್ಕೆ ಹಾಕಿಸ್ತಾರೆ. ನಮ್ಮ ಆಂಟಿರಿಗೆ ಬೇಕಾಗುತ್ತೆ ಅವಾಗವಾಗ ರೇಷನ್ ಅಕ್ಕಿ, ಅವರಿಗಾದರೂ ಕೊಡ್ಬೋದು ಅಂತೇಳಿ ತೊಗೊಂಡಿದ್ದೀನಿ. ಹಾಗೆಯೇ ನೋಡ್ಬೋದು ಗಂಟೆ 8:30 ಆಯಿತು. ದೇವರಿಗೆ ಕೈ ಮುಗಿದ್ಬಿಟ್ಟು 8:35 ಆಗಿದೆ. ಈಗ ನಾವು ಹೊರಡ್ತಾ ಇದ್ದೀವಿ. ಲೈಟ್ಸ್ ಎಲ್ಲ ಆಫ್ ಮಾಡಿ, ಹಾಗೆಯೇ ಗ್ಯಾಸ್ ಎಲ್ಲ ಆಫ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ತನು ಸಿಲಿಂಡರ್ ಆಫ್ ಮಾಡ್ದೆ ನೋಡು, ಆಫ್ ಮಾಡ್ದಾ? ಮಿಕ್ಸಿ ಆಫ್ ಮಾಡೋದೇ ಇಲ್ಲ ಈ ಜನ್ಮಕ್ಕೆ. ಎಲ್ಲ ಲಾಕ್ ಆಯ್ತವ. ಫುಲ್ ಹ್ಯಾಪಿ ತನು ಊರಿಗೆ ಹೋಗೋಕ್ಕೆ. ಬೇಡ ಇದು ತನು ಯೂನಿಫಾರ್ಮ್ ಇಲ್ಲೇ ಬಿಟ್ಬಿಟ್ನಲ್ಲ ಹಾಕಿ. ಫ್ರೆಂಡ್ಸ್, ಈಗ ನಾವು ಹೊರಟ್ವಿ. ನಾವು ಹೊರಡೋ ಅಷ್ಟೊತ್ತಿಗೆ 8:45 ಆಗಿತ್ತು. 8:45 ಹೊರಟ್ರು ನಾವು 2:30-3 ಗಂಟೆ ಅಷ್ಟೊತ್ತಿಗೆ ಮನೆ ತಲುಪ್ತೀವಿ. ಅಲ್ಲಿ ಸ್ವಲ್ಪ ಲೇಟಾಗಿ ಹೊರಟಿದ್ರೆ ಬೆಳಗಿನ ಅಷ್ಟೊತ್ತಿಗೆ ಹೋಗ್ತಾಯಿದ್ವು. ಸ್ವಲ್ಪ ಹೋದರೆ ಮಲಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ, ಟೈಮ್ ಇದೆಯಲ್ಲ ಅಂತೇಳಿ. ಹಾಗೆಯೇ ಇನ್ನು ನಾವು ದೇವ್ರು ಕೂಡ ದರ್ಶನ ಮಾಡಿರಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಹಾಗೆಯೇ ಬೆಳಗ್ಗೆನೇ ಬೇಗ ಬರ್ತಾರೆ. ಬೆಳಗ್ಗೆ ಹೋಗ್ಬೋದಿತ್ತು, ಬೆಳಗ್ಗೆ ಬೇಗ ಬಂದುಬಿಡ್ತಾರಂತೆ, ಅಂದರೆ ಕಲೆಕ್ಷನ್ ಕೊಡೋರು. ಹಂಗಾಗಿ ಆಲ್ರೆಡಿ ನಮ್ಮನೆ ರಸ್ತೆ ತನಕನೂ ಪೂರ್ತಿ ಆಗಿದೆ, ನಮ್ಮದು ಸ್ವಲ್ಪ ಪೆಂಡಿಂಗ್ ನಿಲ್ಲಿಸಿದ್ದಾರೆ ಅಂತಂದರು. ದಿಢೀರ್ನೇ ಹೊರಟು ಹೋಗ್ಬೇಕಾಯಿತು, ಯಾಕಂದರೆ ಇದು ಮತ್ತೆ ಮತ್ತೆ ಮಾಡ್ಸೋಕ್ಕಾಗಲ್ಲ. ಮತ್ತು ರೋಡೆಲ್ಲ ಕ್ಲೀನ್ ಆದಮೇಲೆ, ಆಮೇಲೆ ಇದೆಲ್ಲ ಆದಮೇಲೆ, ಅಂದರೆ ಟಾರೆಲ್ಲ ಆದಮೇಲೆ ಮತ್ತೆ ಮತ್ತೆ ನಾವು ಓಪನ್ ಮಾಡಿಬಿಟ್ಟು ಕಲೆಕ್ಷನ್ ಕೊಡ್ಸೋಕ್ಕಾಗಲ್ಲ ಅಲ್ವಾ. ಇದೊಂದು ಇಂಪಾರ್ಟೆಂಟ್ ಕೆಲಸ, ಮುಂದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆಯೇ ಆನ್ ದ ವೇಯಲ್ಲಿ ಇಲ್ಲಿ ಡೀಸೆಲ್ ಹಾಕ್ಸೋಕೆ ಬಂದಿದ್ದೀವಿ. ಡೀಸೆಲೆಲ್ಲ ಹಾಕ್ಸಿದ್ಮೇಲೆ ಚಕ್ರಕ್ಕೆಲ್ಲ ಹೇರ್ ಬಿಡ್ತಾರಲ್ವ, ಆ ಥರ ಹೇರ್ ಬಿಡಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ನೋಡಿ ಗ್ಲಾಸು, ಅದೇನೋ ನೀರು ಅನ್ಕೆ ಆ ಕರೆ ಹೋಗ್ತಾನೆ ಇಲ್ಲ, ಹಾಗಾಗಿ ಗ್ಲಾಸ್ ಆ ಥರ ಗಲೀಜಾಗಿ ಕಾಣಿಸ್ತಾ ಇದೆ. ಹಾಗೆ ಶಿವರಾತ್ರಿ ಆಗಿರೋದ್ರಿಂದ ಅಂತೂ ಎಲ್ಲ ದೇವಸ್ಥಾನಗಳು ಕೂಡ ಫುಲ್ಲು ರಶ್ ಆಗಿದೆ. ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೈಟ್ ಟೈಮ್ ಹೊರಗಡೆ ಬರೋದು. ನನಗಂತೂ ಎಷ್ಟೋ ದಿನದ ನಂತರ ಊರಿಗೆ ಹೋಗ್ತಾ ಇರೋದಂತೂ ಸಖತ್ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕಾರಲ್ಲಿ ಹೋಗ್ತಾ ಇರೋದು ಇನ್ನೂ ಖುಷಿ. ಚೆನ್ನಾಗಿರುತ್ತೆ ಜರ್ನಿ ವ್ಲಾಗ್, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ನೋಡಿ. ಹಾಗೆಯೇ ನೋಡ್ಕೊಳ್ತಾ ಹೋಗ್ತಾನೇ ಇದ್ದೀವಿ. ಮುಂದೆ ಯಾವುದಾದ್ರೂ ಶಿವಂದು ದೇವಸ್ಥಾನ ಸಿಕ್ಕಿದ್ರೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂಥೇಳಿ. ಬಟ್ ಎಲ್ಲೂ ಕೂಡ ಖಾಲಿನೇ ಇಲ್ಲ. ಶಿವನ ದೇವಸ್ಥಾನ ತುಂಬ ಸಿಕ್ತು, ಬಟ್ ಎಲ್ಲ ಕಡೆ ದೊಡ್ಡ ಕ್ಯೂ ಇದೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಮತ್ತೆ ಊರಿಗೆ ಹೊರಡೋತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಆನ್ ದ ವೇಯಲ್ಲಿ ಯಾವುದಾದ್ರೂ ದೇವಸ್ಥಾನ ಸಿಗುತ್ತೆ ಬಾ, ಅಲ್ಲೇ ದರ್ಶನ ಮಾಡಿದ್ರೆ ಆಯಿತು ಅಂತಂದರು. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಗಂಟೆ 9:30-10 ಗಂಟೆ ಆಗ್ತಾ ಬರ್ತಾಯಿತ್ತು. ಯಾವುದೂ ದೇವಸ್ಥಾನ ಸಿಗ್ತಾ ಇರಲಿಲ್ಲ. ಇಲ್ಲೊಂದು ದೇವಸ್ಥಾನ ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಕ್ಯೂ ನೋಡ್ಬಿಟ್ಟು ಗಾಬರಿ ಆಗೋಯ್ತು. ಮಹದೇಶ್ವರ ದೇವಸ್ಥಾನ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿದರು.
ಹಾಗೆ ದೊಡ್ಡ ಕ್ಯೂ ಇತ್ತು. ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ 1:30 ಆಗುತ್ತೋ 2 ಗಂಟೆ ಆಗುತ್ತೋ ಅಂತ ಅಂದ್ಕೊಂಡು, ಇಲ್ಲ ಲೇಟ್ ಆಗುತ್ತೆ, ಮುಂದೆ ಯಾವುದಾದ್ರೂ ದೇವಸ್ಥಾನ ನೋಡೋಣ ಅಂದರು ನನ್ನ ಹಸ್ಬೆಂಡು. ಹಾಗಾಗಿ ಈಗ ನಾವು ಹೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳು ಕೂಡ ರಶ್ಶು. ಸೊ ಹಾಗೇ ನೋಡ್ತಾ ಇದ್ದೀರಲ್ಲ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಅದರಲ್ಲೂ ಈ ಹಬ್ಬ ಸೀಸನಲ್ಲಿ ಅಂದರೆ ಶಿವರಾತ್ರಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಬೆಂಗಳೂರಂತೂ ಜಗಮಗಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ, ಖುಷಿ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ತುಂಬ ದಿನ ಆಗಿತ್ತು, ನಾವು ಊರಿಗೆ ಹೋಗು ಕೂಡ ತುಂಬ ದಿನ ಆಗಿತ್ತು, ಹೊರ್ಗಡೆ ಬಂದು ಈ ರೀತಿ ತುಂಬ ದಿನ ಆಗಿತ್ತು. ಸಖತ್ ಖುಷಿ ಆಯಿತು. ಫ್ರೆಂಡ್ಸ್, ಎಲ್ಲ ಕಡೆನೂ ಕೂಡ ದೇವ್ರ ಮೆರವಣಿಗೆ ಬರುವಂಥದ್ದು ಈ ರೀತಿ ತುಂಬ ಖುಷಿ ಅನ್ನಿಸ್ತಾ ಇತ್ತು ನೋಡೋದೆ. ಹಾಗೆಯೇ ಇಲ್ಲಿ ನೋಡಿ ಅಂಬಾಸಿಡ್ರ್ ಕಾರು ಹೋಗ್ತಾ ಇತ್ತು, ಅದನ್ನು ನೋಡ್ತಾ ಇದ್ದೆ ನಾನು. ಇವಾಗಿನ ಕಾಲದಲ್ಲೂ ರೋಡಲ್ಲಿ ಓಡಾಡ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ನ. ಸುಮಾರು ಕಾರ್ಗಳಿದೆ ಆ ಥರ ಅಂತ ಹೇಳ್ತಾ ಇದ್ರು. ಹಾಗೆಯೇ ಐಕಿಯ ನಾಗಸಂದ್ರ ಹತ್ರ ಇದ್ದೀವಿ ನೋಡಿ, ಐಕಿಯ ಇದೆ ಇಲ್ಲಿ. ಐಕಿಯ ನೋಡಬೇಕು ಅಂತ ಅಂದ್ಕೊಂಡೆ, ಒಂದು ಸತಿನೂ ಕೂಡ ಹೋಗೋಕ್ಕೆ ಆಗಲಿಲ್ಲ. ಅಲ್ಲಿಂದ ಸೀದಾ ಈಗ ನಾವು ಹೈವೇಲಿ ಬರ್ತಾ ಇದ್ದೀವಿ. ಇವತ್ತು ನಾವು ತುಮಕೂರು ರೂಟಲ್ಲಿ ಹೋಗ್ತಾ ಇದ್ದೀವಿ, ಹಾಸನ ರೂಟಲ್ಲಿ ಹೋಗ್ತಾ ಇಲ್ಲ. ತುಮಕೂರು ರೂಟಲ್ಲೇ ಹೋಗೋಣ ಅಂತ ಅಂದೆ ನಾನೇ. ಯಾಕಂದರೆ ತುಂಬ ಅಲ್ಲಿ ಜಾಸ್ತಿ ಟ್ರಾಫಿಕ್ಕು, ಆಮೇಲೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ ಆ ರೂಟಲ್ಲಿ. ಹಾಗಾಗಿ ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ಗುಬ್ಬಿಯಲ್ಲಿ ಬಂದು ಕಾರ್ ಸ್ಟಾಪ್ ಮಾಡಿದ್ದೀವಿ. ದೇವಸ್ಥಾನ ಇದೆ ಇಲ್ಲೊಂದು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿಲ್ಲ. ಬೆಂಗಳೂರಿಂದ ಅಲ್ಲಿಂದ ನೋಡ್ಕೊಬಂದು ದೊಡ್ಡ ಕ್ಯೂ ಇತ್ತು. ಇಲ್ಲಿ ಸ್ವಲ್ಪ ಖಾಲಿ ಇದೆ. ಗುಬ್ಬಿಯಲ್ಲಿ ಶಿವನ ದರ್ಶನ ಮಾಡೋ ಭಾಗ್ಯ ಇವತ್ತು ನಮ್ಮದು. ಸೊ ದೇವಸ್ಥಾನದ ಒಳಗಡೆ ಹೋಗ್ತೀನಿ. 11 ಗಂಟೆ ಆಗಿದೆ ಈಗ. ಬೇಬಿ ನಿದ್ದೆ ಬಂದಿತ್ತಾ? ಇಲ್ಲಲ್ಲ, ಓಕೆ. प्रचोदयात् शिव शिव शम्भोराज्ञाय प्रवर्तमानस्य ಚೆನ್ನಾಗಿ
ಮುಟ್ಬೇಡ ಹಂಗೆ ಶ್ರೀಯುತ ಶಿವಣ್ಣ ಕುಟುಂಬದಸ್ಯ ಶ್ರೀಮತಿ ಕಲ್ಪನಾ ನಾಂದೇಸ್ಯ ಕುಟುಂಬವರ್ಗಸ್ಯ ಶ್ರೀಮತಿ ಸುಪುತ್ರಿ ಗಂಗಾ ನಾಂದೇಶ ಕುಟುಂಬವರ್ಗಸ್ಯ ಶ್ರೀಯುತ ಮಂಜುನಾಥ್ ನಾಂದೇಸ್ಯ ಶ್ರೀಮತಿ ಜಗದಾಮ ನಾಂದೇಸ್ಯ ಶ್ರೀ ಅಸತ್ಯ ಬೇಸರಾಜ ಕುಟುಂಬವರ್ಗಸ್ಯ ಓಂ ಶ್ರೀ ಕುಟುಂಬವರ್ಗಸ್ಯ ಓಂ ಚಾಕೋ ಹಳ್ಳಿಪಾಳ್ಯ ಶ್ರೀ ಸಿದ್ದಪ್ಪ ವಿಶ್ವದ ಸಂಘಿ ನಾಂದೇಶ ಕುಟುಂಬವರ್ಗಸ್ಯ ಮಹಾನಂದಯ್ಯ ಸೊ ಫ್ರೆಂಡ್ಸ್, ಸೂಪರ್ ದರ್ಶನ ಆಯಿತು ಗುಬ್ಬಿಯಲ್ಲಿ. ಯಾರಾದರೂ ಗುಬ್ಬಿಯಿಂದ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಹಾಯ್ ಅಂತ ಕಳಿಸಿ. ನಿಮ್ಮೂರು ಗುಬ್ಬಿ ಆಗಿದ್ದರೆ ಸೂಪರ್ ಆಗಿದೆ. ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಲ್ಲಿದೆ, ನಾಗರ ಕಲ್ಲು. ಸೂಪರ್ ದೇವಸ್ಥಾನ, ತುಂಬ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ. ಅಯ್ಯೋ ಶಿವನ ದರ್ಶನ ಮಾಡಲಿಲ್ವಲ್ಲ. ಅಲ್ಲಿಂದ ನಾನು ಬೆಂಗಳೂರಿಂದ ಹೇಳ್ಕೊಳ್ತಾ ಬರ್ತಾಯಿದ್ದೆ, ಬಟ್ ಸಿಕ್ಕಾಬಟ್ಟೆ ರಶ್ಶು. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕ್ಯೂ ಇತ್ತು, ಮತ್ತು ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಸೀದಾ ಬಂದ್ವಿ. ಮುಂದೆ ಸಿಗುತ್ತೇನೋ ಅಂಥೇಳಿ ತುಮಕೂರಲ್ಲಿ ಉದ್ದಕ್ಕೆ ನೋಡ್ಕೊಂಬಂದ್ವಿ. ತುಮಕೂರಲ್ಲಿ ಸಿಗಲಿಲ್ಲ. ನಾವು ತುಮಕೂರು ರೂಟಲ್ಲಿ ಬರ್ತಾಯಿದ್ದೀವಿ ಇವತ್ತು, ಹಾಸನ ಮೇಲೆ ಬರ್ತಾ ಇಲ್ಲ. ಹಂಗಾಗಿ ಸಖತ್ ಖುಷಿಯಾಗಿ ಹೋಗ್ಬಿಡ್ತು ನನಗಂತೂ. ದೇವಸ್ಥಾನ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ, ವಿಡಿಯೋ ಫೋಟೋ ತೆಕ್ಕೋಬೋದಾ ಅಂತ ಹೇಳ್ಬಿಟ್ಟು. ತೆಕ್ಕೊಳ್ಳಿ ಅಂತ ಅಂದರು. ಸೊ ಹಂಗಾಗಿ ತೆಕ್ಕೊಂಡು ಬಂದೆ. ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ. ಸೂಪರಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಆದಿ ಪಾರ್ವತಿ ದೇವಿದು ಫುಲ್ಲು ಬಳೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ಅದ್ಭುತವಾಗಿದೆ. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಖುಷಿ ಆಯ್ತಾ ಮುಳಿಯವರೇ? ನಿಂಗೆ ಸಖತ್ ಖುಷಿನಾ? ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಮಾಧಾನ ಆಯಿತು ನಿಜವಾಗ್ಲೂ ಮನಸ್ಸಿಗೆ. ಪ್ರತಿ ವರ್ಷ ನಾನು ಶಿವರಾತ್ರಿಲಿ ಶಿವನ ದರ್ಶನ ಮಾಡ್ತೀನಿ, ಹಾಗಾಗಿ ಸಮಾಧಾನ ಆಯಿತು. ಓಕೆ, ಇನ್ನು ನಾವೀಗ ಗುಬ್ಬಿಯಲ್ಲಿದ್ದೀವಿ. ಇನ್ನು ನೆಕ್ಸ್ಟು ತಿಪ್ಟೂರು, ಆಮೇಲೆ ಅರಸೀಕೆರೆ, ಆಮೇಲೆ ಕಡೂರು, ಆಮೇಲೆ ಕಡೂರಿಂದ ಈ ಕಡೆ ಸಕ್ರೆಪಟ್ಟಣದ ಮೇಲೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಹಾಸನ ಮೇಲೆ ಹೋಗೋಣ ಅಂತಲೇ ಅಂದ್ಕೊಂಡ್ವಿ, ಬಟ್ ನಾನೇ ನೋಡೋಣ ಇವತ್ತು ಈ ರೂಟಲ್ಲಿ ಹೋಗೋಣ ಅಂತಂದೆ. ಈ ರೂಟಲ್ಲಿ ಬಂದಿದ್ವಿ ತುಂಬ ಸಲ, ಆದರೂ ನಾನೇ ಹೇಳಿದೆ ಈ ರೂಟಲ್ಲಿ ಹೋಗೋಣ ಇವತ್ತು ಅಂತೇಳಿ. ನನ್ನ ಹಸ್ಬೆಂಡ್ಗೆ ಈಗ ಟೀ ಬೇಕಂತೆ ಅರ್ಜೆಂಟ್. ಈ ರೂಟಲ್ಲೆಲ್ಲ ಟೀ ಸಿಗಲ್ಲ ಸಾಮಾನು. ಹೋಟ್ಲುಗಳು ಅಷ್ಟೊಂದು ಕಡಿಮೆ ಅಲ್ಲ, ಕ್ಯಾಂಟೀನ್ಗಳು ಇರ್ತವ ಚೂರು ಕಡಿಮೆ. ಅಂದ್ರೆ ಹಾಸನ ರೂಟಲ್ಲೆಲ್ಲ ಹೈವೇ ಅಲ್ವಾ, ಅದೂ ಸಿಕ್ಕಾಪಟ್ಟೆ ವೆಹಿಕಲ್ಸು ಅಲ್ಲೆಲ್ಲ ಇರುತ್ತೆ. ಇದೊಂದು ಚೂರು ಕಾಡು ಥರ ಗಾಡಿಗಳು ಓಡಾಡ್ತಾ ಇದೆ. ಮೋಸ್ಟ್ಲಿ ಹೋಗೋತಿಗೆ ಒಂದು 4 ಗಂಟೆ ಆಗ್ಬೋದೇನೋ ಬೆಳಗಿನ ಜಾವ. ದಿಢೀರ್ನಂತೂ ಹೊರಟು ಬಂದಿದ್ದೀವಿ. ನಮ್ಮಮ್ಮ ನೋಡಿದ್ರೆ ನಮ್ಮಮ್ಮನ ಫೋನ್ ಹೋಗ್ತಾ ಇಲ್ಲ. ನಮ್ಮ ತಂದೆ ಊರಲ್ಲಿ ಒಂದು ಮಠ ತೋರಿಸಿದೆ ನೋಡಿ ನಿಮಗೆ ಲಾಸ್ಟ್ ಟೈಮ್ ನಾನು ಆ ಕಡೆ ಗಿರಿ ಕಡೆ ಎಲ್ಲ ಹೋದಾಗ. ಆ ಮಠದಲ್ಲಿ ಇವತ್ತು ಶಿವರಾತ್ರಿ ಬಹಳ ಒಂದು ಇದು ಗ್ರ್ಯಾಂಡು, ಹಂಗಾಗಿ ನಮ್ಮಮ್ಮ ಅಲ್ಲೋಗಿದ್ದಾರೆ ಅನಿಸುತ್ತೆ. ನಮ್ಮಮ್ಮಂಗೆ ಇವತ್ತು ಫೋನ್ ಹೋಗ್ತಾಯಿಲ್ಲ. ನೆನ್ನೆ ಫೋನ್ ಮಾಡಿದಾಗ ಅಲ್ಲಿ ಹೋಗ್ತೀನಿ ಅಂತ ಅಂದಿದ್ರು, ಗೊತ್ತಿಲ್ಲ ಮನೇಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇವರಮ್ಮ ನಮ್ಮ ಅತ್ತೆ ಶಿವಮೊಗ್ಗ ಹೋಗಿದ್ದಾರಂತೆ ಹೋಗಿ ಎಲ್ಲಿರೋದು ಗೊತ್ತಿಲ್ಲ, ನೋಡೋಣ. ಹೋಗೋದಂತೂ ಹೊರಟಿದ್ವಿ. ಎಮರ್ಜೆನ್ಸಿ ಇರೋದ್ರಿಂದ ನೋಡಬೇಕು. ಇನ್ನು ನಮ್ಮಮ್ಮ ಬೆಳಗ್ಗೆ ಬಂದರೆ ಒಳ್ಳೆಯದು. ನಮ್ಮಮ್ಮ ಬೆಳಗ್ಗೆ ಬರುತ್ತೋ ಇಲ್ಲ ನಮ್ಮ ಅತ್ತೆಯವರು ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ನಮ್ಮಮ್ಮಗೆ ಫೋನ್ ಬೇರೆ ಹೋಗ್ತಾಯಿಲ್ಲ. ಅಲ್ಲಿ ಗಿರಿ ಕಡೆ ಎಲ್ಲ ನಾವು ಹೋಗಿದ್ವಿ ನೋಡಿ, ನಮ್ಮ ಅತ್ತೆ ಮನೆ ಅಂತೇಳಿ. ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು, ನೆಟ್ವರ್ಕೇ ಸಿಗೋದಿಲ್ಲ, ಹಾಗಾಗಿ ಫೋನ್ ಹೋಗ್ತಾ ಇಲ್ಲ. ಓಕೆ, ಬೇಬಿ ನಿದ್ದೆ ಬಂದಿಲ್ಲ? ನಮ್ಮ ಮಗು ನೋಡಿ ಶಿವಭಕ್ತಿ ಆಗ್ಬಿಟ್ಟು ಎಷ್ಟು ಮುದ್ದಾಗಿ ಕಾಣಿಸ್ತದೆ. ವಿಭೂತಿ ಹಚ್ಕೊಬಿಟ್ಟು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫ್ರೆಂಡ್ಸ್ ಏನಂದರೆ ಯಾವಾಗಲೂ ದಿನ ಓದ್ಕೋಬೇಕಾದ್ರೆ ವಿಭೂತಿ ನಮ್ಮ ಮನೆ ಮೇಲೆ ಇದ್ದೇ ಇರೋದು. ಸಂಜೆ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ನೋಡಿ, ಹಳ್ಳಿ ಕಡೆ ಎಲ್ಲರೂ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಯಾರು ಜಾಗರಣೆ ಮಾಡೋದಿಲ್ಲ. ದೇವಸ್ಥಾನದಲ್ಲೂ ಒಂದು 3 ರಿಂದ 4 ಜನ ಇದ್ದರು ಅಷ್ಟೇ, ಯಾರು ಜಾಗರಣೆ ಮಾಡಲ್ಲ. ಮುಂಚೆ ನಾವು ಸಣ್ಣ ವಯಸ್ಸಲ್ಲೆಲ್ಲ ಜಾಗರಣೆ ಮಾಡ್ತಾಯಿದ್ದು. ಏನಾದರೂ ಆಟ ಆಡ್ತಾ ಕೂತ್ಕೊಳ್ಳೋದು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಸುಮಾರು ರಾತ್ರಿ ಟೈಮಲ್ಲಿ ಸುಮಾರು ಹೊತ್ತು ದೇವಸ್ಥಾನದಲ್ಲಿ ಇದ್ದು ಆಮೇಲೆ ಮನೆ ಹತ್ರ ಆಟ ಆಡ್ತಾ ಇರೋದು. ಇದು ರಿಂಗ್ ಆಟ ಆಡೋದು,
ಏನೇನು ಆಟ ಆಡ್ತಾ ಇದ್ವಿ, ಚೆನ್ನಾಗಿರೋದು. ನಮ್ಮ ಊರಲ್ಲೆಲ್ಲ ಎದ್ಬಿಟ್ಟು ರೋಡಲ್ಲೆಲ್ಲ ಆಟ ಆಡ್ತಾ ಇರೋರು. ಹಂಗೆ ಹಿಂಗೆ ಮಾಡಿ ಒಂದು 5-6 ಗಂಟೆ ತನಕ ಕಾಲ ತಳ್ಬಿಡ್ತಾ ಇದ್ದು. ಆಮೇಲೆ ನೆಕ್ಸ್ಟ್ ಡೇ ಮಲ್ಕೊಂಡಾಗಂತೂ ಫುಲ್ಲು ಹಗಲೊತ್ತಂತೂ ಸುಸ್ತಾಗ್ಬಿಟ್ಟಿರೋದು, ಆ ಥರ ಮಲಗ್ತಾ ಇದ್ವಿ. ಅದೆಲ್ಲ ಒಂದು ಆ ಕಾಲನೇ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಸ್ವಲ್ಪ ಕಡಿಮೆನೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ. ಯಾವ ಹಬ್ಬ ಆಗಲಿ ಬೆಂಗಳೂರಲ್ಲಿ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲರೂ ಜನ ನೋಡು, ಇನ್ನೂ ಕೂಡ ಎಷ್ಟು ದೊಡ್ಡ ದೊಡ್ಡ ಕ್ಯೂ ಇತ್ತು. ರಾತ್ರಿ 12 ಗಂಟೆ 1 ಗಂಟೆ ಆದರೂ ಕ್ಯೂ ಮುಗಿಯಲ್ಲ, ಆ ಲೆವೆಲಿಗೆ ಜನ ಸೇರ್ತಾರೆ. ಇಲ್ಲಿ ಹಳ್ಳಿಗಳ ಕಡೆಯಲ್ಲಿ ಅಷ್ಟೊಂದು ಜನ ಇರಲ್ಲ. ಎಲ್ಲ ಅವ್ರವ್ರ ಪಾಡಿ ಕೆಲಸ ಮಾಡ್ಕೊಳ್ತಾರೆ, ಊಟ ಮಾಡ್ತಾರೆ, ಮಲ್ಕೊತಾರೆ. ಉಪವಾಸ ಮಾಡೋರು ಕಮ್ಮಿ. ಅವಾಗೆಲ್ಲ ಮಾಡೋರು, ಉಪವಾಸ ಮಾಡೋರು. ನಾವು ಕೂಡ ಮಾಡ್ತಾಯಿದ್ವಿ, ನಾನಂತೂ ಮಾಡ್ತಾಯಿದ್ದೆ ಉಪವಾಸ. ಓಕೆ ಫ್ರೆಂಡ್ಸ್, ಈಗ ಜರ್ನಿ ಮಾಡ್ತಾ ಇರೋದ್ರಿಂದ ನಾನು ಕೂಡ ಜಾಗರಣೆ ಮಾಡ್ತೀನಿ ಅನಿಸುತ್ತೆ, ಗೊತ್ತಿಲ್ಲ ಎಷ್ಟೋ ತನಕ ಜಾಗರಣೆ ಮಾಡ್ತೀನಿ ಅಂತೇಳಿ. ಓಕೆ, ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಒಂದು ಟೀ ಅಂಗಡಿ ಇದೆ. ಮನೆ ಅಲ್ಲಿ ಮುಂದೆ ಹೋಗಿ ಬಂದಿತ್ತು ಮನೆ ನೋಡಲ್ಲಿ ಖಾಲಿ ಇತ್ತು ನೋಡಲ್ಲಿ. ಇಲ್ಲಿ ಹಿಂಗೆ ಅಡ್ಡಾಟ ಇದೆಯಲ್ಲ. ಸರಿ ಆಯಿತು ತಗೋ ಫ್ರೆಂಡ್ಸ್. ತನೋ ಟೀ ಬೇಕನಪ್ಪ? ತನೋ ಬೇಡವಂತೆ. ಫ್ರೆಂಡ್ಸ್, ಈಗ ಇಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. 11:30 ಆಯಿತು ಟೈಮು. ಇದು ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲೂ ಕತ್ಲು ಥರ ಇದೆ. ದೂರಕ್ಕೆ ಒಂದೊಂದು ಲೈಟು. ಮಲ್ಕ ಫೋನ್ ಇಟ್ಟು ಕೊಡು. ಫೋನ್ ನಿದ್ದೆ ಮಾಡಿ ಸ್ವಲ್ಪ ಹೊತ್ತು. ಏನೇ ಆದರೂ ಹಾಸನ್ ಹೈವೇ ಅಂತೂ ಬೆಳಕಿರುತ್ತೆ ಒಂಥರ. ಅಂದರೆ ಜಾಸ್ತಿ ವೆಹಿಕಲ್ ಓಡಾಡ್ತಾ ಇರುತ್ತೆ. ಬಟ್ ಇಲ್ಲಿ ತನು ಮ್ಯೂಟ್ ಮಾಡ್ತೀನಿ. ಇಲ್ಲಿ ಮಾತ್ರ ಸ್ವಲ್ಪ ವೆಹಿಕಲ್ ಕಡಿಮೆ. ರೋಡು ತುಂಬ ಚೆನ್ನಾಗಿದೆ ಅಂತೇನಿಲ್ಲ, ಅಲ್ಲೆಲ್ಲ ಒಂದು ಚೂರು ಇದಾಗಿದೆ. ಈಗೆಲ್ಲ ಹೊಸ ರೋಡ್ ಮಾಡಿದ್ದಾರೆ. ಮುಂಚೆ ಇನ್ನೂ ಸ್ವಲ್ಪ ಅಧ್ವಾನ ಇತ್ತು, ಕಡೂರು ರೂಟು. ಅಂದರೆ ಇಂದು ತುಮಕೂರಿಂದ ಕಡೂರಿಗೆ ಹೋಗ್ತೀವಲ್ಲ ಆ ರೂಟು. ಈಗ ಒಂದು ಚೂರು ಪರವಾಗಿಲ್ಲ, ಅಲ್ಲೆಲ್ಲಿ ಚೆನ್ನಾಗಿದೆ ರೋಡು. ಒಂದೊಂದು ಕಡೆ ಮಾತ್ರ ಸ್ವಲ್ಪ ಕಿತ್ತೋಗಿದೆ. ನನ್ನ ಹಸ್ಬೆಂಡ್ ಇಷ್ಟೊತ್ತರ ಬರಲಿಲ್ಲ. ಟೀ ರೆಡಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನಿದ್ದೆ ಬರ್ತಾ ಇಲ್ಲ ಚಿನಿ? ಎಕ್ಸಾಕ್ಟಾಗಿ ಟೈಮ್ ಎಷ್ಟು ಹೇಳು? 11:55. ಇದರಲ್ಲಿ 11:39 ತೋರಿಸ್ತದೆ. ಅದರಲ್ಲಿ FM ಅಲ್ಲಿ ಅದೇನು ಟೈಮ್ ಸರಿ ಇರುತ್ತೆ? ಸರಿ ಇಲ್ವಾ? 11:39 ತೋರಿಸ್ತೈತಪ್ಪ. ಎಲ್ಲಿ ಬರೋದಿಲ್ಲ? ಕೊಡಿ ಸರ್. ಐ ಲವ್ ಕಾಫಿ ಅಂತ ಬರ್ತಿದ್ದಾರೆ ಇದರಲ್ಲಿ. ಏನು ಸ್ವೀಟು? ಏನು ಸ್ವೀಟು? ಬಾದುಷಾ. ಚಿನ್ನ ಟೀ ಕುಡಿತೀಯಾ? ಬೇಡ. ಬರುತ್ತಿದ್ಯಾ? ಫ್ರೆಂಡ್ಸ್, ಸಂಜೀತ್ ಹೆಗ್ಡೆ ಸಾಂಗ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಕ್ಕೊಂಡು ಕೇಳಿಕೊಂಡು ಈಗ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗ್ ಲೆಂತಿ ಆಗುತ್ತೆ. ಮತ್ತೆ ನಾಳೆ ಮುಂದುವರೆದ ಭಾಗನ ಹಾಕ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.